ರೈಲ್ವೆ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಮತ್ತೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಇಲಾಖೆ ನಡೆಸುವಂತಹ ಮುಂಬಡ್ತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಈ ಕುರಿತು ತೀವ್ರ ವಿರೋಧಗಳು ವ್ಯಕ್ತವಾಗ್ತಿದೆ. ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಕರವೇ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡಿಬಿಟ್ಟಿದ್ದಾರೆ. ನಿಜಕ್ಕೂ ಚಿಂತೆ ಪಡುವಂತ ವಿಚಾರಗಳು ನೋಡಿ ಸರ್. ಇದೇನು ಮೊದಲಲ್ಲ, ಈ ಹಿಂದೆಯಿಂದಲೂ ಕೂಡ ನೇಮಕಾತಿ ವಿಚಾರ ಇರ್ಬೋದು ಅಥವಾ ಮುಂಬಡ್ತಿ ಕೊಡುವಂತ ಇಂಟರ್ನಲ್ ಆಗುವಂತ ಎಕ್ಸಾಮಿನೇಷನ್ಸ್ ಅಲ್ಲಿ ಹಿಂದಿ ಇಂಗ್ಲಿಷ್ ಅಷ್ಟೇ, ಕನ್ನಡ ಪ್ರಾದೇಶಿಕ ಪ್ರಾಶಸ್ತ್ಯ ಇಲ್ಲ. ನಂತರದಲ್ಲಿ ಈ ಬಾರಿ ಕೂಡ ರಾಜ್ಯ ಖಾತೆಯ ಸಚಿವರು ನಮ್ಮ ಬಳಿಯೇನೇ ಇದ್ದಾರೆ. ಮತ್ತೆ ಇತ್ತೀಚೆಗಷ್ಟೇ ಒಂದು ನೆನಪಿಗೆ ಬರೋದು ಅಂತಂದ್ರೆ ಪರೀಕ್ಷೆ ಆದಾಗ ಪರೀಕ್ಷೆ ನಡೆಸುವಾಗ ಜನಿವಾರ ಹಾಕೊಂಡಿದ್ರೆ ತೆಗಿತಾರೆ, ಮಾಂಗಲ್ಯ ಸರ ಹಾಕೊಂಡಿದ್ರೆ ತೆಗಿತಾರೆ. ಈ ಬಾರಿ ಕನ್ನಡನೂ ತೆಗಿಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಕೇಂದ್ರ ಇದೆಯಾ? ಮಲತಾಯಿ ಧೋರಣೆ ಅಂದ್ರೆ ಇದೇನಾ ಅನ್ಸುತ್ತೆ. ಖಂಡಿತವಾಗಲೂ ಈ ಕೇಂದ್ರ ಸರ್ಕಾರ ಬಂದಾಗ ಭಾಷೆಗಳ ವಿಚಾರದಲ್ಲಿ ಅವ್ರ ಮೇಲ್ಗಡೆ ಯಾವಾಗಲೂ ತೂಗುಗತಿ ಇದೆ. ಈಗ ಅದು ಹೆಚ್ಚಾಗಿದೆ ಅಷ್ಟೇ. ಹೌದು, ಹಿಂದಿ ಹೇರಿಕೆಯನ್ನು ಇವರು ಮೊದಲಿಂದನೂ ತರುವಂಥ ಪ್ರಯತ್ನ ಮಾಡಿದ್ರು. ಆ ನಿಟ್ಟಲ್ಲಿ ಹೋರಾಟಗಳು ನಡೆದಿದ್ದಕ್ಕೋಸ್ಕರ ಇವತ್ತು ಒಂದು ಹಂತದ ಶಾಂತಿಯನ್ನು ನಾವು ನೋಡಲಾಗಿತ್ತು. ಆದರೆ 2025ರಲ್ಲಿ ಈ ಅಧಿಸೂಚನೆ ಹೊರಟಿರುವಂಥದ್ದು ನೈಋತ್ಯ ರೈಲ್ವೆ ಇಲಾಖೆ ಪದೋನ್ನತಿ ಪರೀಕ್ಷೆ ಇದು. ಹೌದು, 2025ರಲ್ಲೇ ಹೊರಡಿಸಿತ್ತು. ಆಗ ಕನ್ನಡದ ವಿಚಾರದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇತ್ತು ಅಂತ ಇತ್ತು. ಈಗ 4-5 ದಿನಗಳ ಹಿಂದೆ ಇದಕ್ಕೊಂದು ಬದಲಾವಣೆ ತರಲಾಯಿತು, ಇಂಗ್ಲೀಷು ಮತ್ತೆ ಹಿಂದಿಯಲ್ಲಿ ಮಾತ್ರ. ಕಾರಣ ಏನು ಕೊಡ್ತಾ ಇದ್ದಾರೆ, ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತೇಳಿ ಹೇಳಿ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅನ್ನುವಂಥದ್ದು 2025ರಲ್ಲಿ ಗೊತ್ತಿರಲಿಲ್ವ ಇವರಿಗೆ ಮಾದರಿ ಹೇಗಿರುತ್ತೆ ಅನ್ನುವಂಥದ್ದನ್ನು. ಈ ನಾಟಕ ಏನಿದೆ, ಈ ನಾಟಕಗಳನ್ನು ಮೊದಲು ಬಿಡಬೇಕು. 8ನೇ ಪರಿಚ್ಛೇದದ ಪ್ರಕಾರ 22 ಭಾಷೆಗಳಿಗೂ ಸಮಾನ ಹಕ್ಕಿದೆ. ಮಾನ್ಯತೆ ಪಡೆದ 22 ಭಾಷೆಗಳಿಗೂ ಸಮಾನ ಹಕ್ಕಿದೆ. ನಾವು ಕೇಳೋ ಹಕ್ಕಿದೆ, ಕೇಳಿದ್ದೀವಿ. ಹೌದು, ಏನಿವತ್ತು ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ, ಇದನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಇವರಿಗೆ ಚಾಟಿ ಬೀಸುವ ಕಾರ್ಯ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನ, ನಮ್ಮ ಸ್ಥಳೀಯ ಭಾಷೆಗಳಿಗೆ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತಂದ್ರೆ ಪರೀಕ್ಷೆ ನಡೆಯೋದಕ್ಕೆ ಬಿಡೋದಿಲ್ಲ. ಹೌದು, ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಬಿಡೋದು. ನಮ್ಮ ಆಡಳಿತ ಭಾಷೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಪರೀಕ್ಷೆ ನಡೆಸೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಇಲ್ಲಿ ಅಂತ. ನಿಜಕ್ಕೂ ಹೋರಾಟಗಾರರು ಮಾಡಬೇಕಾಗಿದ್ದು ಈ ನಿಟ್ಟಲ್ಲಿ ಕಾರ್ಯ. ಹೌದು, ಯಾವುದೋ ನಮ್ಮಲ್ಲೇ ನಾವು ಒಡಕು ತರುವಂಥ ಕಾರ್ಯಗಳು ಮಾಡೋದು ಬಿಟ್ಟು ಇವತ್ತೇನು ಕನ್ನಡ ಪರ ಹೋರಾಟಗಾರರು ಹೋಗಿ ನಿಂತು ಮಾಡಿದ್ದಾರೆ, ಪರೀಕ್ಷೆಯನ್ನ ಅನಿರ್ದಿಷ್ಟಾವಧಿ ಮುಂದೂಡಲಾಗಿದೆ. ಕಾರಣ ಹೋರಾಟ. ಹೌದು, ಈ ಕೆಲಸ ಆಗಬೇಕು. 22 ಭಾಷೆಗಳಿಗೆ ಏನು ಸಮಾನ ಹಕ್ಕನ್ನು ಕೊಟ್ಟಿದೆ, ನಮ್ಮ ಹಕ್ಕನ್ನು ನಾವು ಕೇಳಿದ್ದೀವಿ. ಹೌದು, ಮಾಡಿಕೊಡಿ, ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನೀವು ಯಾವುದೋ ಕುಂಟು ನೆಪ ಒಡ್ಡುವಂಥದ್ದು, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದೆ ಅನ್ನುವಂಥದ್ದನ್ನು ಬೇರೆ ವ್ಯವಸ್ಥೆಯಡಿ ತಗೊಂಬನ್ನಿ ಪರೀಕ್ಷೆಯನ್ನು. ಹೌದು, ಆದರೆ ಕನ್ನಡದಲ್ಲಿ ಇಷ್ಟು ದಿನ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡವ್ರ ಕಥೆ ಏನು, ಅವರೇ ಹೋರಾಟ ಕೇಳಿದಿರುವಂಥದ್ದು. ಹೌದು, 2025 ಅಧಿಸೂಚನೆ ಹೊರಡಿಸಿದಿರಲ್ಲ ನೀವು, ಆಗ ಕನ್ನಡಕ್ಕೆ ಅವಕಾಶ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ತಯಾರಿ ಮಾಡ್ಕೊಂಡು ಬಂದಿದ್ದ ನೀವು 3-4 ದಿನಗಳ ಹಿಂದೆ ಬದಲಾವಣೆ ಮಾಡಿಕೊಂಡ್ರೆ ಕನ್ನಡದ ಪರೀಕ್ಷಾರ್ಥಿ, ಅವನು ಏನು ಅಭ್ಯರ್ಥಿ ಏನಿದೆ ತಯಾರಿಗಳು ಕಾಯ್ತಿದ್ರು. ಹೌದು, ಅವ್ರಿಗೆ ಏನು ಕೊಡ್ತೀರಿ? ಅವರು ವಂಚಿತರಾಗಲ್ವ ಇದರಲ್ಲಿ? ಅದಕ್ಕೂ ಹೆಚ್ಚಾಗಿ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲೇಬೇಕು, ಅನಿವಾರ್ಯ. ನೀವು ಕೇಂದ್ರದ ಹೊರೆಯನ್ನ ರಾಜ್ಯಗಳ ಮೇಲೆ ಹೊರಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಅದರಲ್ಲೂ ಈ ದ್ರಾವಿಡ ಮೂಲದ ಭಾಷೆಗಳನ್ನು ಏನೋ ಹತ್ತಿಕ್ತೀನಿ ಅನ್ನುವಂಥ ಪ್ರಯತ್ನ ಏನಿದೆ ಕೇಂದ್ರದ, ಹಿಂದಿ ಏರಿಕೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗುವಂಥ ದಿನ ಬಂದಿದೆ. ಅದು ಬಂದೇ ಬರುತ್ತೆ. ಆ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಪ್ರಯೋಗ ಇಲ್ಲ. ಹೌದು, ಆ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಪ್ರಯೋಗ ಇಲ್ಲ. ಈ ರೀತಿಯ ನಡಾವಳಿಯಿಂದನೇ ಬಿಜೆಪಿಗೆ ಕೆಲವೊಂದು ಕಡೆ ಇನ್ನೂ ನೆಲೆ ಸಿಗ್ತಾ ಇಲ್ಲ. ಇವರು ಬಂದು ತಳ ಊರು ಬಿಟ್ರೆ ಬೇರೆ ಬದಲಾವಣೆಗಳ ತಂದಾರು ಅನ್ನುವಂಥ ಭಯ ಪ್ರಾದೇಶಿಕ ಮಟ್ಟದಲ್ಲಿ ಇವತ್ತಿಗೂ ಆಂಧ್ರ, ತಮಿಳುನಾಡು, ಕೇರಳದಂಥ ರಾಜ್ಯಗಳಲ್ಲಿ ಇವರಿಗೆ, ಕರ್ನಾಟಕ ಒಂದಷ್ಟು ಮಟ್ಟಕ್ಕೆ ಇನ್ನೂ ಬದಲಾಗಬೇಕಾಗಿತ್ತು. ಆದರೆ ಆ ಮಟ್ಟದಲ್ಲಿ ಆ ಪ್ರಾದೇಶಿಕ ಪಕ್ಷಗಳನ್ನೇ ನೆಚ್ಚಿ ಕುಂತಿರುವಂಥದ್ದು ನಿಮ್ಮ ಇಂತಹ ದ್ವಂದ್ವ ನಿಲುವಿಂದ. ಹೌದು, ನೀವೇನಾದರೂ ಬಂದರೆ ತಳ ಊರಿದ್ರೆ ಅಲ್ಲಿ ಬದಲಾವಣೆ ತರ್ತೀರಿ ಅನ್ನುವಂಥ ವಿಚಾರದಲ್ಲಿ. ಹಾಗಾಗಿ ಸ್ಟಾಲಿನ್ ಬೇರೆ ನಿಟ್ಟಲ್ಲಿ ವ್ಯಕ್ತಿತ್ವ ಬೇರೆ ಇದ್ರೂ ಕೂಡ, ಒಂದಷ್ಟು ಹೀನತೆ ಇದ್ರೂ ಕೂಡ ಬರ್ತಾ ಇರುವಂಥದ್ದು. ಹೌದು, ವಿಜಯನ್ ಅಲ್ಲಿ ಬರ್ತಾ ಇರುವಂಥದ್ದು. ಇವರು ಸ್ಥಳೀಯತೆಯನ್ನು ದೂರ ಮಾಡ್ತಾರೆ, ತಮ್ಮದೊಂದಷ್ಟು ತಂದು ಹೇರ್ತಾರೆ. ಹಾಗಾಗಿ ಇವ್ರ ಮೇಲ್ಗಡೆ ಈಗಲೂ ಭಯ, ತಂದು ಎಲ್ಲರೂ ಕೂರಿಸ್ಬಿಟ್ಟಾರು ಅಂತ ಬಿಟ್ಟು. ನಾನು ಅದೇ ಹೇಳ್ತಾ ಇರೋದು, ನಮ್ಮವನೇ ಬೇಕು ಅನ್ನೋ ಕಾನ್ಸೆಪ್ಟಿಗೆ ಅವ್ರು ಯಾವಾಗ ಬರ್ತಾರೆ ಅಂತಂದರೆ ಇಂಥ ಹೇರಿಕೆಗಳಿಂದ. ಹೌದು,
ಈ ಪರೀಕ್ಷೆಗಳೆಲ್ಲ ನೆಪ ತಂದು ಒಡ್ಡೋದಕ್ಕೆ, ತಂದು ಕೂರಿಸೋದಕ್ಕೆ, ಒಂದು ಪ್ರಾದೇಶಿಕತೆಯನ್ನು ಇಲ್ಲದಾಗಿಸೋದಕ್ಕೆ ಹೌದು, ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಇವತ್ತು ಹೋರಾಟ ಆಗಿದೆ. ಈ ಹೋರಾಟ ನಿರಂತರವಾಗಿಸ್ಕೋಬೇಕು. ಇವರು ಯಾವುದೇ ಹೇರಿಕೆ ಮಾಡೋದಕ್ಕೆ ಬಂದರೂ ಕೂಡ ಇಂಥ ಹೋರಾಟಗಳು ಮುಂದುವರಿಬೇಕು. ಮಾಧ್ಯಮಗಳು ಈ ರೀತಿ ಕಾರ್ಯಗಳಿಗೆ ಸಹಕಾರ ಕೊಡ್ತಾ ಮುಂದಕ್ಕೆ ತರಬೇಕು. ಇಲ್ಲಾಂತಂದ್ರೆ ರಾಜ್ಯಗಳ ಭಾಷೆ, ಸ್ಥಳೀಯ ಭಾಷೆಗಳು ಉಳ್ಕೊಳ್ಳೋದಿಲ್ಲ. ಹೌದು, ತುಂಬ ನೋವಾಗತ್ತೆ. ಕೆಲವೊಂದಷ್ಟು ಸ್ಥಳೀಯ ಭಾಷೆಗಳು ಇದ್ದಾಗಲೇ ಎಲ್ಲದಕ್ಕೂ ಭಾರತ ಮಾತೆಗೆ ಒಂದು ಶಕ್ತಿ ಬರುವಂಥದ್ದು. ಹೌದು, ಯಾವುದೋ ಒಂದನ್ನು ತಂದು ಇಲ್ಲಿ ಹೇರಿಕೆ ಮಾಡಿಬಿಟ್ರೆ ಆ ಸ್ಥಳೀಯತೆನೇ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಇವತ್ತೇನು ಕಾರ್ಯ ನಡೆದಿದೆ ಇದು ಶ್ಲಾಘನೀಯ. ಇದು ಇಂಥ ಕಾರ್ಯಗಳು ಮುಂದುವರಿಬೇಕು. ಅನಿರ್ದಿಷ್ಟಾವಧಿ ಮುಂದುವರೆದಿದ್ದಾರೆ. ನೀವು ಕನ್ನಡದಲ್ಲಿ ಅವಕಾಶ ಕೊಡೋವರೆಗೂ ನಿಮಗೆ ನಿರ್ದಿಷ್ಟವಾಗಿ ಅದನ್ನು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ತಗೊಂಡಿರುವ ನಿರ್ಧಾರ ಸರಿ ಇದೆ. ಎಸ್, ಒಂದ್ ಕಡೆಯಲ್ಲಿ ಈ ಕರವೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ, ಶ್ಲಾಘನೀಯ. ಇದ್ರ ಜೊತೆಯಲ್ಲಿ ನಮ್ಮ ರಾಜ್ಯದಿಂದ ಅಲ್ಲಿ ಹೋಗಿ ಕುತ್ಕೊಂತಾರಲ್ಲ ಲೋಕಸಭೆಯಲ್ಲಿ ಎಂಪಿಗಳು, ಸಂಸದರು, ಏನ್ ಮಾಡ್ತಾರ ಅವರೆಲ್ಲ, ಏನ್ ಕೆಲಸ ಅಂತ ಬೀಗ ಕೊಟ್ಟಿರ್ತಾರೆ. ನಾವು ಅವರನ್ನು ಆಯ್ಕೆ ಮಾಡಿದ ತಕ್ಷಣಕ್ಕೆ ಕೇಂದ್ರದ ಮುಂದೆ ಮಾತಾಡಲಿಕ್ಕೆ ಅಸಮರ್ಥರು ನೀವು ಅನ್ನುವಂಥ ನಿಟ್ಟಲ್ಲಿ ಒಂದು ಬೀಗದಕ್ಕೆ ಹಾಕಿ ಇಲ್ಲಿಂದನೇ ಕಳಿಸ್ಕೊಟ್ಟಿರ್ತೀವಿ. ಅವರು ಅಲ್ಲಿ ಹೋಗಿ ಬಾಲ ಬಡಿಯೋದಷ್ಟೇ ಕೆಲಸ ಅವರಿಗೆ. ರಾಜ್ಯದ ಯಾವುದೇ ವಿಚಾರಗಳನ್ನ ತಗೊಂಡೋಗಿ ನಿಂತ್ಕೊಂಡು ಮಾತಾಡುವಷ್ಟು ಬೆನ್ನು ಮೂಳೆ ಇಲ್ಲದ ಸಂಸದರುಗಳು ನಮ್ಮಿಂದ ಹೋಗಿರುವಂಥವು. ಕೆಲವು ಎಲ್ಲೋ ಒಂದು ಕಡೆ ಸದ್ದು ಮಾಡ್ತವೆ ಬಿಟ್ರೆ ಇವರು ಯಾರಿಗೂ ಕೂಡ ಅಲ್ಲಿ ಹೋಗಿ ನಿಂತು ಮಾತಾಡುವಂಥದ್ದು ಇಲ್ಲವೇ ಇಲ್ಲ. ಇಲ್ಲಿ ಯಾವುದೋ ಕಾಂಗ್ರೆಸ್ಸಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ತೋರಿಸ್ಕೊಂಡು, ಇಲ್ಲ ಯಾವುದು ಖಾಲಿ ಚೆಂಬು ಖಾಲಿ ಇದು ತೋರಿಸ್ಕೊಂಡಿರ್ತಾವೆ ಬಿಟ್ರೆ ಅಲ್ಲಿ ಹೋಗಿ ಸದ್ದು ಮಾಡ್ರಯ್ಯ, ರಾಜ್ಯದ ಬಗ್ಗೆ ಮಾತಾಡ್ರಯ್ಯ ಅಂತ ಕೇಳಿದ್ರೆ ಬರೋದಿಲ್ಲ. ಹೌದು, ಅನುದಾನದ ವಿಚಾರದಲ್ಲೂ ಅಷ್ಟೇ, ನಮ್ಮ ಅಭಿವೃದ್ಧಿ ವಿಚಾರದಲ್ಲೂ ಅಷ್ಟೇ, ಅಥವಾ ಭಾಷಾ ವಿಚಾರದಲ್ಲಿ ಬಂದ್ರೂ ಅಷ್ಟೇ. ಎಲ್ಲೋ ಕೆಲವು ಮುದ್ದಹನುಮೇಗೌಡರೆಲ್ಲ ಕೆಲವರೆಲ್ಲ ಮಾತಾಡ್ತಾರೆ. ಕನ್ನಡದ ಪ್ರಾದೇಶಿಕತೆ ಬಗ್ಗೆ, ಭಾಷೆಯ ಬಗ್ಗೆ ಮಾತಾಡುವಂಥವು ಅಲ್ಲಿ ಇರ್ತಾರೆ ಅವರು. ಅಂಥವ್ರ ಸಾಲಲ್ಲಿ ಇವತ್ತು ನಾವು ಕಾಣಿಸ್ಕೊಳ್ಳೋದಕ್ಕೆ ಕೆಲವರು ಇದ್ದಾರೆ. ಬಟ್ ಅವ್ರನ್ನೂ ಕೂಡ ಹತ್ತಿಕ್ಕಲಾಗಿದೆ. ಯಾಕಂದರೆ ಇವತ್ತು ಮಾತಾಡಿದ್ರೆ ನಾಳೆ ಟಿಕೆಟ್ ವಂಚಿತ ಅವನು. ಹೌದು, ಯಾಕೆ ಬೇಕು, ಇರೋದ್ರಲ್ಲೇ ಹೆಂಗೋ ಸದ್ದು ಮಾಡ್ಕೊಂಡು ಹೋಗೋಣ, ಅದು ಒಂದನ್ನು ಬಿಟ್ಟರೆ ನಾನು ಸ್ಥಿರವಾಗಿರ್ತೀನಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಇರ್ತೀನಿ ಅಂದರೆ ಬಿಡೋಣ ಅನ್ನೋಂಥ ಮನಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಕೇಂದ್ರ ಆ ಮಟ್ಟದ ಕೆಲಸ ಮಾಡ್ತಾ ಇದೆ. ಇವೆಲ್ಲ ದುರುದ್ದೇಶಗಳ ನಡೆ. ನೀವು ಭಾಷೆಗಳ ವಿಚಾರದಲ್ಲಿ ತೋರ್ತಾ ಇರುವಂಥ ನಿಲುವೇನಿದೆ, ಒಂದಲ್ಲ ಒಂದು ದಿನ ಮುಳುವು ನಿಮಗೆ. ಹೌದು, ನಿಮ್ಮಲ್ಲಿ ಎಷ್ಟೋ ದೊಡ್ಡ ಶಕ್ತಿ ಇದೆ. ಯಾವುದೋ ಒಂದು ಸಿದ್ಧಾಂತಕ್ಕೋಸ್ಕರ ನಿಮ್ಮನ್ನು ತಂದು ಕೂರಿಸಲಾಗಿದೆ. ಸಿದ್ಧಾಂತದ ಬದ್ಧತೆಯ ಜೊತೆ ಪ್ರಾದೇಶಿಕತೆಯ ಒಂದು ಬದ್ಧತೆಯೂ ಕೂಡ ನಿಮಗಿರಬೇಕು. ಪ್ರಾದೇಶಿಕತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಬದ್ಧತೆ ನಿಮಗಿರಬೇಕು. ಹಾಗಾಗಿ ಆ ನಿಟ್ಟಲ್ಲಿ ಕೆಲಸ ಆಗಬೇಕು. ಇವರು ಸಂಸದರುಗಳು ಆಯ್ಕೆಯಾಗುವಂಥವ್ರು ಕೂಡ ಆ ನಿಟ್ಟಿನ ಕಳಕಳಿ ಬೇಕು. ಅವ್ರು ಇಲ್ಲ. ಹೌದು, ನಾವು ನಿರೀಕ್ಷೆ ಮಾಡೋದೇ ಸುಳ್ಳು, ತಪ್ಪು. ಎಸ್, ಅಂದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಅಚ್ಚೇ ದಿನ ಬೇಡ, ಒಳ್ಳೆಯ ದಿನಗಳು ಬರಲಿ ಅನ್ನೋದು ನಮ್ಮ ಆಶಯ. ಎಸ್.